ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಅಕೌಂಟೆನ್ಸಿ 2024 ಮಾಡೆಲ್ ಪೇಪರ್ ಏನಿದೆ ಅದಕ್ಕೆ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಮಕ್ಕಳೇ, ನೀವು ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಯಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಸೆಕ್ಷನ್ ಎ ಯಲ್ಲಿ ಟೋಟಲ್ ಆಗಿ 20 ಮಾರ್ಕ್ಸನ್ನು ನೀವು ತಗೊಳ್ಬಹುದು. ಅದು ಗೊತ್ತಿದೆ ನಿಮಗೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 5, ಫಿಲ್ ಇನ್ ದ ಬ್ಲ್ಯಾಂಕ್ಸು 5, ಮ್ಯಾಚ್ ದ ಫಾಲೋಯಿಂಗ್ 5, ನೆಕ್ಸ್ಟ್ ಒನ್ ವರ್ಡ್ ಆನ್ಸರು 5, ಅಲ್ಲಿಗೆ 20 ಮಾರ್ಕ್ಸ್ ಬಂತು. ನೆಕ್ಸ್ಟ್ 2 ಮಾರ್ಕ್ಸಿನ ಕ್ವಶನ್ಸು ಟೋಟಲ್ ಆಗಿ 5 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 3 ಕ್ವಶನ್ಸ್ಗೆ ನೀವು ಆನ್ಸರ್ಸ್ನ ಮಾಡಬೇಕು. ಇಲ್ಲಿ 2 ಮಾರ್ಕ್ಸಿನ ಕ್ವಶನ್ಸು ಕೂಡ ಯಾವ್ಯಾವ ಚಾಪ್ಟರ್ ಅಲ್ಲಿ ಕೊಡಬೇಕು ಅನ್ನೋದಿದೆ. ಅದೇ ಚಾಪ್ಟರ್ ಅಲ್ಲೇ ಬರುವಂತದ್ದು ಚಾಪ್ಟರ್ 1, 2, 5, 8, 9 ಈ ಚಾಪ್ಟರ್ ಅಲ್ಲಿ ಬರುವಂತಹ ಎಲ್ಲ 2 ಮಾರ್ಕ್ಸಿನ ಕ್ವಶನ್ಸು ರೆಡಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ನೀವು ಇಲ್ಲಿ 3 ಕ್ವಶನ್ಸ್ಗೆ ಆನ್ಸರ್ಸ್ನ ಮಾಡಬೇಕಾಗಿರೋದ್ರಿಂದ ನಾನು ಹೇಳುವಂತಹ 5 ಚಾಪ್ಟರ್ ಅಲ್ಲಿ ನಾ ಎಲ್ಲ ಕ್ವಶನ್ಸು ಆನ್ಸರ್ಸ್ಗಳನ್ನ ಹೇಳಿರ್ತೀನಿ. ನೀವು ಯಾವ್ದು ಬೇಕಾದರೂ 3 ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬ ಕಡಿಮೆ ಕ್ವಶನ್ಸ್ ಇದೆ, ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಈಸಿಯಾಗಿ ಆನ್ಸರ್ಸ್ನ ಮಾಡ್ಬೋದು. ಯಾಕಂತ ಹೇಳಿದ್ರೆ ಸೆಕ್ಷನ್ ಬಿ ಯಲ್ಲಿ ಕೇಳುವಂತಹ ಕ್ವಶನ್ಸ್ಗಳು ಡೆಫಿನಿಷನ್ನು, ಮೀನಿಂಗು, ಟೈಪ್ಸು, ಸರ್ಕಮ್ಸ್ಟೆನ್ಸಸ್ಸು ಅಥವಾ ಸ್ಮಾಲ್ ಕ್ಯಾಲ್ಕುಲೇಷನ್ಸು, ಜರ್ನಲ್ ಎಂಟ್ರಿ ಈ ರೀತಿ ಸಂಬಂಧಪಟ್ಟಿರುವಂತಹ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಾಗೆ 2 ಮಾರ್ಕ್ಸಿನ ಕ್ವಶನ್ಸು ಬರುವಂಥದ್ದು ಈಸಿಯಾಗಿ ಮಾಡಬಹುದು. ನೆಕ್ಸ್ಟು ಪಾರ್ಟ್ ಸಿ ಯಲ್ಲಿ ಬರುವಂತಹ ಕ್ವಶನ್ಸ್ಗಳಿಗೆ ಆನ್ಸರ್ಸ್ನ ನೋಡೋಣ. ನಿಮಗೆ ಇಲ್ಲಿ ಕೇಳಿರುವಂತಹ ಮೆಥಡ್ ಗೊತ್ತಿರುತ್ತೆ. ಯಾಕಂದರೆ ಅಕೌಂಟಿಂಗ್ ಈಕ್ವೇಷನ್ ಹೇಳ್ಕೊಟ್ಟಿದ್ದೀನಿ ನಾನು. ನೆಕ್ಸ್ಟು ಪರ್ಚೇಸ್ ಬುಕ್ ಕೂಡ ಹೇಳಿದ್ದೀನಿ, ಸೇಲ್ಸ್ ಬುಕ್ ಹೇಳಿದ್ದೀನಿ, ಪರ್ಚೇಸ್ ರಿಟರ್ನು, ಸೇಲ್ಸ್ ರಿಟರ್ನು, ಟ್ರಯಲ್ ಬ್ಯಾಲೆನ್ಸು, ಟ್ರೇಡಿಂಗ್ ಅಕೌಂಟು. ಸೊ 6 ಮಾರ್ಕ್ಸಿಗೆ ಕೇಳುವಂತಹ ಎಲ್ಲ ಕ್ವಶನ್ಸ್ಗಳಿಗೂ ಕೂಡ ನಾನು ಆನ್ಸರ್ಸ್ನ ಹೇಳ್ಕೊಟ್ಟಿದ್ದೀನಿ. ಸೊ ಆ ಮೆಥಡ್ನ ಫಾಲೋ ಮಾಡಿದ್ರೆ ಇದಕ್ಕೆ ಆನ್ಸರ್ಸ್ ಮಾಡೋದು ತುಂಬಾ ಈಸಿ ಇದೆ. ಗೊತ್ತಾದರೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನಾನು ಕ್ಯಾಲ್ಕುಲೇಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. MCQ ಕ್ವಶನ್ಸು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ನೆಕ್ಸ್ಟು ಫಸ್ಟ್ ಒನ್ನು ಅಕೌಂಟಿಂಗ್ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ಸ್ ಇನ್ ಟರ್ಮ್ಸ್ ಆಫ್. ಫಸ್ಟ್ ಚಾಪ್ಟ್ರಲ್ಲಿ ಒಂದು MCQ ಕೇಳಿದ್ದಾರೆ. ರಿಮೈನಿಂಗ್ ಎಲ್ಲ ನೋಡ್ಕೊಳ್ಬೇಕು. ಹೇಳ್ತೀನಿ ನಾನು ಯಾವ್ದು ಅಂತ. ಆನ್ಸರು ಮಾನಿಟರಿ ಯೂನಿಟ್ಸ್. ಸೆಕೆಂಡ್ ಒನ್, ಹೌ ಮೆನಿ ಸೈಡ್ಸ್ ಡಸ್ ಆನ್ ಅಕೌಂಟ್ ಹ್ಯಾವ್? 2 ಸೈಡ್ಸ್. ಆನ್ಸರ್ 2. ಚಾಪ್ಟರ್ 3 ಯಲ್ಲಿ ಬಂದಿರುವಂಥ ಕ್ವಶನು. ಪಾಸ್ಬುಕ್ ಈಸ್ ಎ ಕಾಪಿ ಆಫ್. ಚಾಪ್ಟರ್ 5 ಏನಿದೆ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್, ಅದರಲ್ಲಿ ಬಂದಿರುವಂಥದ್ದು ಕಾಪಿ ಆಫ್ ಕಸ್ಟಮರ್ ಅಕೌಂಟ್. ನೆಕ್ಸ್ಟು, ಇಫ್ ವೇಜಸ್ ಪೇಯ್ಡ್ ಫಾರ್ ಇನ್ಸ್ಟಾಲೇಷನ್ ಆಫ್ ನ್ಯೂ ಮಷಿನರಿ ಈಸ್ ಡೆಬಿಟೆಡ್ ಟು ವೇಜಸ್ ಅಕೌಂಟ್, ಇಟ್ ಈಸ್. ಆನ್ಸರ್ ಆ್ಯನ್ ಎರರ್ ಆಫ್ ಪ್ರಿನ್ಸಿಪಲ್. ನೆಕ್ಸ್ಟ್ ಒನ್, ಒಂದು ಸ್ಮಾಲ್ ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ. ಇಫ್ ದ ಓಪನಿಂಗ್ ಕ್ಯಾಪಿಟಲ್ ಈಸ್ ₹50,000 ಆಸ್ ಆನ್ April 1, 2022 and additional capital introduced to ₹10,000 on January 1, 2023. Interest charge on capital 10% per annum. The amount of interest on capital shown in profit and loss account as on March 31st. ಫಸ್ಟು ಓಪನಿಂಗ್ ಕ್ಯಾಪಿಟಲ್ ಎಷ್ಟು? 50,000. 50,000 ಮೇಲೆ 10%ನ ಕ್ಯಾಲ್ಕುಲೇಟ್ ಮಾಡಿ ಮಕ್ಕಳೇ. ನಮಗೆ ಗೊತ್ತಿದೆ 50,000 ಮೇಲೆ 10% ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ₹5,000 ಬರುತ್ತೆ. ನೆಕ್ಸ್ಟು ಅಡಿಷ್ನಲ್ ಕ್ಯಾಪಿಟಲ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಷ್ಟು? 10,000. 10,000 ಮೇಲೂ 10% ಇಂಟ್ರೆಸ್ಟನ್ನ ನಾವು ಚಾರ್ಜ್ ಮಾಡಬೇಕು. ಬಟ್ ಈ ಅಡಿಷ್ನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಆಗಿರುವ ಮಂತ್ ಯಾವುದು? ಜನವರಿ. ಸೊ ಜನವರಿಯಲ್ಲಿ ಇಂಟ್ರೊಡ್ಯೂಸ್ ಆಗಿದೆ ಅಂತ ಹೇಳಿದ್ರೆ ನಮಗೆ ಎಷ್ಟು ಮಂತ್ ಸಿಗುತ್ತೆ? ಯಾಕಂತ ಹೇಳಿದ್ರೆ ಬಿಸ್ನೆಸ್ಸಿನ ಅಕಾಡೆಮಿಕ್ ಇಯರು ಏಪ್ರಿಲಿಂದ ಸ್ಟಾರ್ಟ್ ಆಗಿ ಮಾರ್ಚ್ 31ಗೆ, ಏಪ್ರಿಲ್ 1ಇಂದ ಮಾರ್ಚ್ 31ವರೆಗೂ ಕೂಡ ಇರುತ್ತೆ. ಇಲ್ಲಿ ಜನವರಿ 1ಗೆ ಅಡಿಷ್ನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಆಗಿದೆ ಅಂತ ಹೇಳಿದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ ಓನ್ಲಿ 3 ಮಂತ್ಸ್ ಅಷ್ಟೇ ಕ್ಯಾಲ್ಕುಲೇಟ್ ಆಗುತ್ತೆ. ನಾವು ಈ 10,000ಕ್ಕೆ ಓನ್ಲಿ 3 ಮಂತ್ಸಿನ 10% ಇಂಟ್ರೆಸ್ಟನ್ನು ಚಾರ್ಜ್ ಮಾಡಬೇಕು. ಹಾಗಾಗಿ 10,000 ಇಂಟು 10/100 ಇಂಟು 3/12 ಓನ್ಲಿ 3 ಮಂತ್ಸ್. ಅವಾಗ ನಿಮಗೆ 250 ಬರುತ್ತೆ. ಅಲ್ಲಿಗೆ 50,000 ಮೇಲೆ 5,000 ಇಂಟ್ರೆಸ್ಟು, 10,000 ಮೇಲೆ 250 ಇಂಟ್ರೆಸ್ಟು, 5,250 ಆಯಿತು. ಆನ್ಸರು 5,250. ಇದು ಚಾಪ್ಟರ್ 9 ಬಂದಿರುವಂಥದ್ದು. ಸೊ ಚಾಪ್ಟರ್ 9 ಬರುವಂತಹ ಈ ರೀತಿ ಸ್ಮಾಲ್ ಕ್ಯಾಲ್ಕುಲೇಷನ್ಸ್ಗಳನ್ನೆಲ್ಲ ನೀವು ನೋಡ್ಕೊಳ್ಬೇಕು. ಇದ್ರ ಜೊತೆಗೆ ಕೆಲವೊಂದು ಥಿಯರಿಟಿಕಲ್ ಕ್ವಶನ್ಸ್ ಇದೆ, ಅದು ಯಾವುದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸು. ಬ್ರ್ಯಾಕೆಟಲ್ಲಿ ಆನ್ಸರ್ಸ್ಗಳನ್ನ ಕೊಟ್ಟಿರ್ತಾರೆ, ಒಂದು ಎಕ್ಸ್ಟ್ರಾ ಆನ್ಸರ್ ಇರುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಳದೆ ಯಾವುದಕ್ಕೆ ಯಾವುದು ಅನ್ನೋದನ್ನು ನೀಟಾಗಿ ನೋಡಿಕೊಂಡು ಬರೀಬೇಕು. ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಅಕೌಂಟಿಂಗ್ ಈಕ್ವೇಷನ್ ಫಾರ್ಮುಲಾ ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಕ್ಯಾಶ್ ಬುಕ್ ಮೇಂಟೈನ್ ಟು ರೆಕಾರ್ಡ್ ಸ್ಮಾಲ್ ಎಕ್ಸ್ಪೆನ್ಸಸ್ ಈಸ್ ಕಾಲ್ಡ್ ಪೆಟಿ ಕ್ಯಾಶ್ ಬುಕ್. ನಾವು ಪೆಟಿ ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡುವಾಗ ನಮ್ಮ ಒಂದು ಬಿಸ್ನೆಸ್ಸಲ್ಲಿ ಎವ್ರಿ ಡೇ
ಪ್ರತಿದಿನ ನಡೆಯುವಂತಹ ಸ್ಮಾಲ್ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದರಲ್ಲಿ ರೈಸ್ ಆಗಿರುವಂತಹ ಸ್ಮಾಲ್ ಎಕ್ಸ್ಪೆನ್ಸಸ್, ಪೆಟಿ ಎಕ್ಸ್ಪೆನ್ಸಸ್ಗಳನ್ನು ಎಂಟ್ರಿ ಮಾಡುವಂತಹ ಬುಕ್ಕಿಗೆ ನಾವು ಕ್ಯಾಶ್ ಬುಕ್, ಪೆಟಿ ಕ್ಯಾಶ್ ಬುಕ್ ಅಂತ ಕರಿತೀವಿ. ಹಾಗಾಗಿ ಕ್ಯಾಶ್ ಬುಕ್ ಮೇಂಟೈನ್ ಟು ರೆಕಾರ್ಡ್ ಸ್ಮಾಲ್ ಎಕ್ಸ್ಪೆನ್ಸಸ್ ಈಸ್ ಕಾಲ್ಡ್ ಪೆಟಿ ಕ್ಯಾಶ್ ಬುಕ್. ನೆಕ್ಸ್ಟ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನಾರ್ಮಲಿ ದ ಕ್ಯಾಶ್ ಬುಕ್ ಶೋಸ್ ಎ ಡೆಬಿಟ್ ಬ್ಯಾಲೆನ್ಸ್, ಪಾಸ್ಬುಕ್ ಶೋಸ್ ಎ ಕ್ರೆಡಿಟ್ ಬ್ಯಾಲೆನ್ಸ್. ಸೊ ಆನ್ಸರು ಕ್ರೆಡಿಟ್. ಅಸೆಟ್ಸ್ ಅಕೌಂಟ್ ಬ್ಯಾಲೆನ್ಸಸ್ ಆರ್ ಡೆಬಿಟ್ ಬ್ಯಾಲೆನ್ಸ್. ನಮಗೆ ಗೊತ್ತಿದೆ ಅಸೆಟ್ ಅಕೌಂಟ್ ಬ್ಯಾಲೆನ್ಸಸ್ ಏನಾಗಿರುತ್ತೆ, ಡೆಬಿಟ್ ಬ್ಯಾಲೆನ್ಸ್. ದ ಎಕ್ಸ್ಪೆನ್ಸಸ್ ಪೇಯ್ಡ್ ವಿಚ್ ಆರ್ ರಿಲೇಟೆಡ್ ಟು ದ ನೆಕ್ಸ್ಟ್ ಇಯರ್ ಆರ್ ಕಾಲ್ಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಮುಂದಿನ ವರ್ಷದ ಎಕ್ಸ್ಪೆನ್ಸಸ್ಸನ್ನು ಕೂಡ ನಾವು ಮುಂಚಿತವಾಗಿ ಕೊಡೋದಕ್ಕೆ ನಾವು ಏನಂತ ಕರಿತೀವಿ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್. ಇಲ್ಲಿ ಸೆಕ್ಷನ್ ಎಯಲ್ಲಿ 5 ಕ್ವಶನ್ಸ್ ಇದೆ, 5 ಕಾನ್ಸೆಪ್ಟ್ ಇದೆ. ಬಿ ಯಲ್ಲಿ ಅದಕ್ಕೆ ಆನ್ಸರ್ ಇದೆ, ಬಟ್ ಅದು ಏನಾಗಿದೆ, ಆ ಕಡೆ ಈ ಕಡೆ ಹಿಂದೆ ಮುಂದೆ ಆಗಿದೆ. ಸೊ ಸರಿಯಾದ ಆನ್ಸರ್ನ ಮ್ಯಾಚ್ ಮಾಡಿ ಬರಿಬೇಕು. ಫಸ್ಟ್ ಒನ್, ಅಸೆಟ್ಸ್. ಆನ್ಸರ್ ಎಕನಾಮಿಕ್ ರಿಸೋರ್ಸ್ ಆಫ್ ಆನ್ ಎಂಟರ್ಪ್ರೈಸ್. ಬೇಸಿಸ್ ಆಫ್ ಅಕೌಂಟಿಂಗ್ ಕ್ಯಾಶ್ ಬೇಸಿಸ್. ಕಾಂಟ್ರಾ ಎಂಟ್ರೀಸ್ ಡಬಲ್ ಕಾಲಮ್ ಕ್ಯಾಶ್ ಬುಕ್. ವೇರ್ ಅಂಡ್ ಟೇರ್ ಆಫ್ ಆನ್ ಅಸೆಟ್ ಅಂತ ಹೇಳಿದರೆ ಡಿಪ್ರಿಸಿಯೇಷನ್. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನೆಕ್ಸ್ಟು 1 ಮಾರ್ಕಿನ ಕ್ವಶನ್ಸು 5 ಇದೆ. 5 ಕ್ವಶನ್ಸಿಗೂ ಕೂಡ ಆನ್ಸರ್ಸ್ ಮಾಡಬೇಕು. ಎಕ್ಸ್ಪ್ಯಾಂಡ್ CGST, ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್. ನೇಮ್ ಎನಿ ಒನ್ ಟೈಪ್ ಆಫ್ ಕ್ಯಾಶ್ ಬುಕ್. ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್, ಡಬಲ್ ಕಾಲಮ್ ಕ್ಯಾಶ್ ಬುಕ್. ಸ್ಟೇಟ್ ಎನಿ ಒನ್ ಟೈಪ್ ಆಫ್ ರಿಸರ್ವ್ಸ್. ಕ್ಯಾಪಿಟಲ್ ರಿಸರ್ವ್, ಜನರಲ್ ರಿಸರ್ವ್. State any one example for capital receipt. Cash received from the sale of fixed asset. Next one, balance sheet is an account. Answers true or false ಕೇಳಿದ್ದಾರೆ. ಆನ್ಸರು ಫಾಲ್ಸ್. ಬ್ಯಾಲೆನ್ಸ್ ಶೀಟು ಸ್ಟೇಟ್ಮೆಂಟ್. ಓಕೆ. ನೆಕ್ಸ್ಟು ಪಾರ್ಟ್ ಬಿ ಅಲ್ಲಿ ನಿಮಗೆ 2 ಮಾರ್ಕ್ಸಿನ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಡಿಫೈನ್ ಅಕೌಂಟಿಂಗ್. According to American Accounting Association (AAA), accounting is the process of identifying, measuring, and communicating economic information to permit informed judgments and decisions by users of information. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ 2 ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಏನಿದೆ ಈ ಚಾಪ್ಟ್ರಲ್ಲಿ ಕೊಟ್ಟಿರುವಂತಹ 2 ಮಾರ್ಕ್ಸಿನ ಕ್ವಶನ್ಸು. ಆಲ್ರೆಡಿ ನಿಮಗೆ ಫಸ್ಟ್ ಕ್ವಶನ್ನೇ ನಾನು ಇದು ಕೊಟ್ಟಿದ್ದೆ. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್, ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಕಾಸ್ಟ್ ಕಾನ್ಸೆಪ್ಟ್, ಮ್ಯಾಚಿಂಗ್ ಕಾನ್ಸೆಪ್ಟ್ ಯಾವ್ದು ಬೇಕಿದ್ರು 2 ಬರೆದ್ರೆ ಆಯಿತು. ನೆಕ್ಸ್ಟು, ವಾಟ್ ಈಸ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಇದು ನಿಮಗೆ ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಈ ಚಾಪ್ಟ್ರಲ್ಲಿ ಒಂದು ಕ್ವಶನ್ ಬಂದಿದೆ. ಸೊ ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟಲ್ಲಿ ಬರುವಂತಹ 2 ಮಾರ್ಕ್ಸಿನ ಕ್ವಶನ್ಸ್ ಯಾವ್ದ್ಯಾವುದು ಅನ್ನೋದು ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ 2 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ಕೊಡುವಾಗ. ಬ್ಯಾಂಕ್ ಓವರ್ ಡ್ರಾಫ್ಟ್ ಈಸ್ ಎ ಸಿಚುವೇಶನ್ ವೇರ್ ಕ್ಯಾಶ್ ವಿತ್ಡ್ರಾನ್ ಫ್ರಮ್ ದ ಬ್ಯಾಂಕ್ ಈಸ್ ಮೋರ್ ದ್ಯಾನ್ ದ ಅಮೌಂಟ್ ಆಫ್ ಡೆಪಾಸಿಟ್. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ 2 ಎಕ್ಸಾಂಪಲ್ಸ್ ಫಾರ್ ಕರೆಂಟ್ ಅಸೆಟ್. ನಿಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಫಸ್ಟ್ ಏನಿದೆ ಇದರಲ್ಲಿ ಕೇಳುವಂತಹ ಒಂದು ಕ್ವಶನ್ ಕೇಳಿರುವಂಥದ್ದು. ರಿಮೈನಿಂಗ್ ಕ್ವಶನ್ಸು ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇಟ್ ಎನಿ 2 ಎಕ್ಸಾಂಪಲ್ಸ್ ಫಾರ್ ಕರೆಂಟ್ ಅಸೆಟ್. ಕ್ಯಾಶ್, ಸ್ಟಾಕ್, ಡೆಟಾರ್ಸ್, ಬಿಲ್ಸ್ ರಿಸೀವಬಲ್. ನೆಕ್ಸ್ಟು ಜರ್ನಲ್ ಎಂಟ್ರಿ ಮೇಲೆ ಒಂದು ಕ್ವಶನ್ ರೈಸ್ ಆಗಿದೆ. ಗಿವ್ ದ ಜರ್ನಲ್ ಎಂಟ್ರಿ ಫಾರ್ ದ ಫಾಲೋಯಿಂಗ್ ಅಡ್ಜಸ್ಟ್ಮೆಂಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಕೇಳಿದ್ದಾರೆ. ಯಾವುದಾದ್ರೂ ಮೇಲೆ ಜರ್ನಲ್ ಎಂಟ್ರಿ ಕೇಳೋ ಚಾನ್ಸಸ್ ಇದೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. 2 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ಹೇಳುವಾಗ 5 ಚಾಪ್ಟರ್ದು ಒಂದೇ ಸಲ ಹೇಳ್ತೀನಿ. ಗಿವ್ ದ ಜರ್ನಲ್ ಎಂಟ್ರಿ ಫಾರ್ ದ ಫಾಲೋಯಿಂಗ್ ಅಡ್ಜಸ್ಟ್ಮೆಂಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಮಾಡೆಲ್ ಪೇಪರಲ್ಲಿದೆ. ಸ್ಯಾಲರಿ ಅಕೌಂಟ್ ಡೆಟಾರ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್ ಬೀಯಿಂಗ್ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಅಂತ ಇದೆ. ಸೊ ನೀವು 2 ಮಾರ್ಕ್ಸಿಗೆ ಆನ್ಸರ್ನ ಬರೆಯುವಾಗ ನೀಟಾಗಿ ಬರಿಬೇಕು. ಜಸ್ಟ್ ಜರ್ನಲ್ ಎಂಟ್ರಿ ಅಷ್ಟೇ ಬರೆದ್ರೆ ಸಾಕಾಗಲ್ಲ, ಈ ರೀತಿಯಾಗಿ ಬರಿಬೇಕು. ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಡೆಬಿಟ್, ಕ್ರೆಡಿಟ್, ಸ್ಯಾಲರಿ ಅಕೌಂಟ್ ಡೆಟಾರ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್ ಬೀಯಿಂಗ್ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಅಂತ ಬರೆದು ಡೆಬಿಟಲ್ಲಿ ಗೊತ್ತಿದೆ ಡೆಟಾರ್ ಡೆಬಿಟ್ ಟು 3500, ಕ್ರೆಡಿಟ್ ಅಮೌಂಟು ಟುದು 3500 ಅಂತ ಬರಿಬೇಕು. ಸೊ ಇದು ನಿಮ್ಮ ಅಕೌಂಟೆನ್ಸಿ ಎಕ್ಸಾಮ್ ರಿಲೇಟೆಡ್ ಫಸ್ಟ್ ವಿಡಿಯೋ. ಸೆಕೆಂಡ್ ವಿಡಿಯೋ ಪಾರ್ಟ್ ಬಿ ಯಲ್ಲಿ ಕೇಳುವಂತಹ 2 ಮಾರ್ಕ್ಸಿನ ಕ್ವಶನ್ಸು ಯಾವುದು, ಹೋಲ್ಸೇಲ್ ಆಗಿ 5 ಚಾಪ್ಟರು ಯಾವುದು ಅನ್ನೋದು. ಅದ್ರ ನೆಕ್ಸ್ಟ್ ವಿಡಿಯೋ ನಿಮಗೆ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸು ಬೇಕು ಅನ್ನೋದಿದ್ರೆ ಹೇಳಿ, ನಾನು ಅದನ್ನು ಒಂದು ವಿಡಿಯೋ ಮಾಡ್ತೀನಿ. ಯಾಕಂದರೆ
ಚಾಪ್ಟರ್ ವೈಸ್ ಕೊಟ್ಟಿದ್ದೀನಿ, ಅದರಲ್ಲಿ ನೋಡ್ಕೊಂಡ್ರಾಯ್ತು. ನಿಮಗೆ ಯಾವುದು ಸಿಕ್ಕಿಲ್ಲ ಅದನ್ನು ನಾನು ಒಂದೇ ವೀಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನೆಕ್ಸ್ಟ್ ಪಾರ್ಟ್ ಸಿ ಯಲ್ಲಿರುವಂಥ ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನ ಮಾಡೋದು ಹೇಗೆ ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಮಕ್ಕಳೇ. ಆಲ್ರೆಡಿ ಗೊತ್ತಿರೋರು ಓದ್ಕೊಳ್ಳಿ, ಯಾವುದೇ ಕಾನ್ಸೆಪ್ಟು ಕೂಡ ಕಷ್ಟ ಇಲ್ಲ, ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಓಕೆನಾ? ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.